ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 17 ಸೋಮವಾರ. ಇಂದಿನ ಶುಭ ಸಂದೇಶ ಲೂಕ 6:36-38. ಪ್ರಿಯರೇ, ಈ ತಪಸ್ಸು ಕಾಲದಲ್ಲಿ ನಾವು ಕ್ಷಮಿಸುವಂತಹ ವ್ಯಕ್ತಿಗಳಾಗಬೇಕು. ಪುನಃ ನಾವು ಶುಭ ಸಂದೇಶದಲ್ಲಿ ಆಲಿಸುತ್ತಿದ್ದೇವೆ, ನಾವು ಇತರರನ್ನು ಕ್ಷಮಿಸಬೇಕು, ನಮ್ಮ ವಿರೋಧಿಗಳನ್ನು ನಾವು ಕ್ಷಮಿಸಬೇಕು, ಅವರನ್ನು ಪ್ರೀತಿಸಬೇಕು. ಪುನಃ ಪದೇ ಪದೇ ಪ್ರಭು ಯೇಸು ಕ್ರಿಸ್ತರು ನಮಗೆ ಕ್ಷಮಿಸುವಂತಹ ದಯಾವಂತ ವ್ಯಕ್ತಿಗಳು ನಾವಾಗಬೇಕೆಂದು ಕರೆ ನೀಡುತ್ತಿದೆ. ಇಂದಿನ ಶುಭ ಸಂದೇಶದಲ್ಲೂ ಸಹ ಅದೇ ಕರೆಯನ್ನು ನೀಡುತ್ತಿದ್ದಾರೆ. ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು ಎಂದು. ಪ್ರಿಯರೇ, ನಾವು ಪರರನ್ನು ಕ್ಷಮಿಸಬೇಕು. ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ಇತರರು ಸಹ ನಮ್ಮನ್ನು ಕ್ಷಮಿಸಿದ್ದಾರೆ. ಆದ್ದರಿಂದ ನಾವು ಸಹ ಪರರನ್ನು ಕ್ಷಮಿಸಬೇಕು. ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ನಮ್ಮ ಜೀವಿತ ಕಾಲದಲ್ಲಿ ನಾವು ಮಾಡಿರುವಂತಹ ತಪ್ಪುಗಳನ್ನು ನೆನೆಸಿಕೊಳ್ಳೋಣ. ಎಂತಹ ಘೋರ ತಪ್ಪುಗಳನ್ನು ನಾವು ಮಾಡಿದ್ದೇವೆ. ಆದರೆ ನಾವು ಮಾಡಿದಂತಹ ತಪ್ಪುಗಳನ್ನು ದೇವರು ಮೊದಲಿಂದಾಗಿ ಕ್ಷಮಿಸಿದ್ದಾರೆ, ಕ್ಷಮಿಸುತ್ತಲೇ ಬರುತ್ತಿದ್ದಾರೆ. ಒಂದು ವೇಳೆ ಕ್ಷಮೆ ಇಲ್ಲದಿದ್ದರೆ ನಾವಿಂದು ಈ ಒಂದು ಪರಿಸ್ಥಿತಿಯಲ್ಲಿ ಇರಲು ಅಸಾಧ್ಯವಾಗುತ್ತಿತ್ತು. ಪ್ರಿಯರೇ, ನಮ್ಮನ್ನು ದೇವರು ಮಾತ್ರವಲ್ಲ, ನಮ್ಮ ನೆರೆಹೊರೆಯವರು ಸಹ, ಇತರರು ಸಹ ನಮ್ಮನ್ನು ಕ್ಷಮಿಸಿದ್ದಾರೆ. ಅದೆಷ್ಟೋ ಸಲ ನಾವು ಎಂತೆಂತಹ ಘೋರ ಪಾಪಗಳನ್ನು ಮಾಡಿ ಶಿಕ್ಷೆಯನ್ನು ಪಡೆಯುವಂತಹ ಸ್ಥಿತಿಗೆ ಬಂದಿದ್ದರೂ ಇತರರು ನಮ್ಮ ಮೇಲೆ ದಯೆ ತೋರಿದ್ದಾರೆ. ಹೀಗೆ ದೇವರು ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೋ, ಅದೇ ರೀತಿಯಲ್ಲಿ ಇತರರು ಸಹ ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದಾರೆ ಹಾಗೂ ನಮ್ಮ ಮೇಲೆ ದಯೆ ತೋರಿದ್ದಾರೆ. ಆದ್ದರಿಂದ ನಾವು ಸಹ ಇತರರನ್ನು ಕ್ಷಮಿಸಲೇಬೇಕು. ನಾವು ಇತರರನ್ನು ಕ್ಷಮಿಸುವುದರ ಮೂಲಕ ನಾವು ದೇವರಿಗೆ ಹಾಗೂ ನಮ್ಮನ್ನು ಕ್ಷಮಿಸಿದವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಂತಾಗುತ್ತದೆ. ಕ್ಷಮಿಸುವಂತಹ ಭಕ್ತಾದಿಗಳು ನಾವಾಗಲು ಬೇಕಾದಂಥ ವರದಾನಗಳಿಗೋಸ್ಕರ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.